ಮೈಸೂರು ಮಸಾಲೆಗೆ ಈಗ ವಿಶ್ವವಿಖ್ಯಾತ ಒಂದು ಟೇಸ್ಟಿ ಫುಡ್ ಎಂಬ ಒಂದು ಖ್ಯಾತಿ ಪಡೆದಿದೆ. ಅದರಲ್ಲೂ ಮುಖ್ಯವಾಗಿ ಕಳೆದ 88 ವರ್ಷಗಳಿಂದ ಮೈಸೂರಿನಲ್ಲಿರ್ತಕ್ಕಂಥ ಮೈಲಾರಿ ಮಸಾಲ ದೋಸೆ ಮತ್ತೊಂದು ಕೂಡ ವಿಶೇಷವಾಗಿದ್ದು, ಈ ನೆಲೆಯಲ್ಲಿ ಇದು ಯಾವ ರೀತಿ ತಯಾರು ಮಾಡ್ತಾರೆ, ಇದರ ಪ್ರಖ್ಯಾತಿ ಏನು, ಏನೆಲ್ಲ ವಿಶೇಷ ಅನ್ನೋದ್ರ ಬಗ್ಗೆ ನಾವು ಅವ್ರನ್ನ ಮಾಹಿತಿ ಪಡೆಯೋಣ. ಇಲ್ಲಿ ಓನರ್ ಇರೋದು ಅವ್ರ ಮಗ ಮತ್ತು ಅವರು ಈಗ ನಡೆಸ್ತಾ ಇರೋದು. ಇದು 1938ಇಂದ ಓಪನ್ ಆಗಿದೆ. ದೋಸೆ, ಇಡ್ಲಿ, ಕಾಫಿ, ಕಾಶಿ ಹಲ್ವಾ ಇಷ್ಟು ಫೇಮಸ್ ಆಗಿರುತ್ತೆ. ಮಸಾಲೆ ಸಾಗು ಮಸಾಲೆ, ಆನಿಯನ್ ಸಾಗು ಮಸಾಲೆ, ಅದೇ ವಿಶೇಷ ಆಗೋದು. ತಯಾರು ಮಾಡೋದು ಹೇಳೋಕ್ಕಾಗಲ್ಲ. ಅದು ಮಾಮೂಲಿ ದೋಸೆ, ಬೆಣ್ಣೆ ದೋಸೆ ಇರುತ್ತೆ, ಸಾಗು ಮಸಾಲೆ, ಪ್ಲೈನ್ ದೋಸೆ, ಚಟ್ನಿ, ಸಾಗು ಇರುತ್ತೆ. ಆಲೂಗೆಡ್ಡೆ, ಆನಿಯನ್ ಸಾಗು, ಆಲೂಗೆಡ್ಡೆ ಕಡಿಮೆ ಇರುತ್ತೆ, ಕ್ಯಾರೆಟ್, ಬೀನ್ಸ್ ಎಲ್ಲ ಇರುತ್ತೆ. ವೆಜಿಟೇಬಲ್ಸ್ 1938 ಓಪನ್ ಇದೆ. ಇವರ ಓನರದ್ದು, ಇವರ ಅಜ್ಜಿ, ಇವ್ರ ಅತ್ತೆ, ಇನ್ನೊಬ್ರ ಅತ್ತೆ, ಈಗ ಇವ್ರ ಮಗ, ಇವ್ರ ಮಗ ಇವಾಗ ಮಗ. ಹಳೆ ಹೋಟೆಲ್ಲು ಎಲ್ಲ ಆ್ಯಕ್ಟ್ರೆಸ್ಗಳು ಬರ್ತಾರೆ, ರಾಜಕಾರಣಿಗಳು, ಸಿದ್ದರಾಮಯ್ಯ ಅವರು, ಈ ಥರ ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ. ಎಲ್ಲ ಹೊರ ದೇಶ, ಅಮೇರಿಕಾ ಎಲ್ಲಿಂದನೂ ಫೇಮಸ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ನಮ್ಮ ದೋಸೆ ತುಂಬ ಇಷ್ಟಪಡ್ತಾರೆ. ಅಪ್ಪುಗೂ ತುಂಬ ಇಷ್ಟ ಇತ್ತು, ಅಪ್ಪು ಬರ್ತಾಯಿದ್ರು. ರಾಜ್ಕುಮಾರ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾನೆ ಒಂದು ರೌಂಡ್ ಬರ್ತಾರೆ. ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಇಲ್ಲಿ ಬಂದು ಹೋಗೋರು ಇರ್ತಾರೆ. ಆ ಥರ ನಮ್ಮ ಶನಿವಾರ ಭಾನುವಾರ ಎಲ್ಲ ಫುಲ್ ಕ್ಲೌಡ್ ಇರುತ್ತೆ, ತುಂಬ ಡಿಮ್ಯಾಂಡ್ ಆಗಿರುತ್ತೆ. ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ಪೆಷಲ್ ಆಗಿರುತ್ತೆ, ದೋಸೆನೇ ಸ್ಪೆಷಲ್ ಅದು. ದೋಸೆ, ಇಡ್ಲಿ, ಕಾಶಿ ಹಲ್ವಾ ಇಷ್ಟು ಸ್ಪೆಷಲ್ಲೇ. ಫಿಲ್ಟ್ರ್ ಕಾಫಿ, ಇಷ್ಟು ಐಟಮ್ಸ್ ಇದೆ. ಇಷ್ಟು ಐಟಮ್ಸೂ ಸ್ಪೆಷಲ್ ಆಗಿರುತ್ತೆ. ಫಾರಿನವರು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಇಷ್ಟಪಡ್ತಾರೆ ಅವರೂ. ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರು, ಪ್ರತಿಯೊಬ್ಬರು ಎಲ್ಲರೂ ಬಂದಿದ್ದಾರೆ. ಇವರು ಇದ್ದಾರಲ್ಲ, ಎಲ್ಲರೂ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟ್ರೆಸ್ಗಳು, ಫಿಲಮ್ ಆ್ಯಕ್ಟ್ರೆಸ್ಸು, ಧಾರಾವಾಹಿ ಆ್ಯಕ್ಟ್ರೆಸ್ಗಳು ಎಲ್ಲರೂ ಇಷ್ಟಪಟ್ಟು ಬರ್ತಾರೆ. ಮೊನ್ನೆ ಸಿಹಿ ಕೈ ಚಂದ್ರು ಎಲ್ಲರೂ ಸಾಮಾನ್ಯವಾಗಿ 90% ಎಲ್ಲ ಇಷ್ಟಪಟ್ಟು ಬರ್ತಾರೆ. ದೋಸೆ ಸ್ಮೂತಾಗಿ, ಬೆಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಮನೇಲಿ ತಿಂದಂಗೆ ಇದೆ ಮಾಡಲ್ಲ. ಇದಪ್ಪ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಫುಲ್ ಕ್ರಿಸ್ಪಿ ಆಗಿದೆ, ಜ್ಯೂಸಿ, ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ವೈಸ್. ಇದು ಮಸಾಲೆ ಏನೋ ಬೇರೆ ಅಂತ ಹೇಳಿದ್ರು, ನಾರ್ಮಲ್ ಆಲೂಗೆಡ್ಡೆದಲ್ಲ. ಸೊ ಇದು ಡಿಫ್ರೆಂಟ್ ಆಗಿದೆ ಟೇಸ್ಟ್ ಎಲ್ಲ. ಟೇಸ್ಟ್ ವೈಸ್ ಇಟ್ಸ್ ವೆರಿ ಗುಡ್. ನೆಕ್ಸ್ಟ್ ಟೈಮ್ ಮತ್ತೆ ಬರಬೇಕು ಅಂತ ಅನಿಸ್ತಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು. ಟೇಸ್ಟ್ ಮಾತ್ರ ಸೂಪರ್. ಈ ರೀತಿ ತಯಾರಾಗಿರ್ತಕ್ಕಂಥ ಮೈಸೂರು ಮಸಾಲೆ ದೋಸೆಯನ್ನು ತಿಂದವರು ಕೂಡ ತುಂಬ ಟೇಸ್ಟಿಯಾಗಿದೆ, ಮೊದಲ ಬಾರಿಗೆ ಬಂದಿದ್ವಿ, ಮುಂದೆ ಸಲ ಇಲ್ಲೇ ಬರ್ತೀವಿ ಅನ್ನೋದನ್ನ ಅವರ ಆಸೆ. ಮಹೇಶ್ ಟಿ, ಭಾರತ್, ಮೈಸೂರು.